ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಅಷ್ಟಲಕ್ಷ್ಮಿ ದೀಪಾರಾಧನೆ ಬಗ್ಗೆ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಈ ಅಷ್ಟಲಕ್ಷ್ಮಿ ದೀಪವನ್ನು ನಾವು ಯಾವ ದಿನ ಹಚ್ಚಬೇಕು, ಅದರಲ್ಲೂ ವಿಶೇಷ ದಿನಗಳಲ್ಲಿ ಯಾವ ರೀತಿ ನಾವು ಅಷ್ಟಲಕ್ಷ್ಮಿ ದೀಪವನ್ನು ಹಚ್ಚಿ ಆರಾಧನೆ ಮಾಡಬೇಕು, ಜೊತೆಗೆ ಈ ಅಷ್ಟಲಕ್ಷ್ಮಿ ದೀಪವನ್ನು ಹಚ್ಚೋದ್ರಿಂದ ಏನೇನು ಪ್ರಯೋಜನಗಳಿವೆ ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಇನ್ಯಾಕೆ ತಡ, ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಲಕ್ಷ್ಮೀ ದೇವಿಯ 8 ವಿವಿಧ ಸ್ವರೂಪಗಳನ್ನು ನಾವು ಅಷ್ಟಲಕ್ಷ್ಮಿಯರು ಅಂತ ಪೂಜೆ ಮಾಡ್ತೀವಿ. ಅದರಲ್ಲೂ ವಿಶೇಷವಾಗಿ ಅಷ್ಟಲಕ್ಷ್ಮಿ ದೀಪಾರಾಧನೆ ಮಾಡೋದ್ರಿಂದ ಬಹಳ ಪ್ರಯೋಜನಗಳಿವೆ. ಮೊದಲನೇದಾಗಿ ಅಷ್ಟಲಕ್ಷ್ಮಿ ದೀಪವನ್ನು ನೀವು ಮನೆಗೆ ತೊಗೊಂಡು ಬರ್ತಾ ಇದ್ದೀರಾ ಅಂತಂದರೆ ಶುಕ್ರವಾರದ ದಿನ ಅಥವಾ ಮಂಗಳವಾರದ ದಿನ, ಹುಣ್ಣಿಮೆ ದಿನ ಮನೆಗೆ ಈ ಅಷ್ಟಲಕ್ಷ್ಮಿ ದೀಪವನ್ನು ತೊಗೊಂಡು ಬಂದರೆ ತುಂಬಾ ಒಳ್ಳೆಯದು. ಅಷ್ಟಲಕ್ಷ್ಮಿ ದೀಪವನ್ನು ಮನೆಗೆ ತರುವಾಗ ಸ್ವಲ್ಪ ದೊಡ್ಡದಾಗಿರುವಂಥ ಅಷ್ಟಲಕ್ಷ್ಮಿ ದೀಪವನ್ನು ತೊಗೊಂಡು ಬಂದರೆ ನೀವು ತುಂಬ ಒಳ್ಳೆಯದು. ಯಾಕಂದರೆ ಹೆಚ್ಚಿಗೆ ಎಣ್ಣೆ ಇಡಿಸುತ್ತೆ, ಜಾಸ್ತಿ ಹೊತ್ತು ದೀಪ ಉರಿತಾ ಇರುತ್ತೆ. ಅದಕ್ಕೋಸ್ಕರವಾಗಿ ಈ ಅಷ್ಟಲಕ್ಷ್ಮಿ ದೀಪವನ್ನು ನಾವು ಹೆಚ್ಚಾಗಿ ಶುಕ್ರವಾರದ ದಿನ, ಜೊತೆಗೆ ವಿಶೇಷ ದಿನಗಳು ಅಂದರೆ ನವರಾತ್ರಿಯಲ್ಲಿ, ಆಷಾಢ ಮಾಸದ ಶುಕ್ರವಾರದ ದಿನ ಅಖಂಡ ದೀಪವಾಗಿ ಹಚ್ಚೋದಕ್ಕೆ ತುಂಬ ಒಳ್ಳೆಯದು, ತುಂಬ ಶ್ರೇಷ್ಠ ಕೂಡ. ಅದಕ್ಕೋಸ್ಕರವಾಗಿ ಸ್ವಲ್ಪ ದೊಡ್ಡದಾಗಿರುವಂಥ ಅಷ್ಟಲಕ್ಷ್ಮಿ ದೀಪವನ್ನು ನೀವು ಮನೆಗೆ ತಂದಾಗ ಒಂದು ಸಲ ಎಣ್ಣೆ ಹಾಕಿಬಿಟ್ರೆ 6ರಿಂದ 8 ಗಂಟೆಗಳ ಕಾಲ ಮಿನಿಮಮ್ ಅದು ಉರಿಯೋ ರೀತಿ ನಾವು ದೀಪವನ್ನು ಹಚ್ಚಿ ಇಡ್ಬೋದು. ಪದೇ ಪದೇ ಎಣ್ಣೆಯನ್ನು ಹಾಕಬೇಕು ಅನ್ನೋ ಸಂಭವ ಇರೋದಿಲ್ಲ. ಇನ್ನು ಒಂದು ಒಳ್ಳೆ ದಿನ ನೋಡಿ ನೀವು ಈ ಲಕ್ಷ್ಮೀ ದೀಪವನ್ನು ಮನೆಗೆ ತೊಗೊಂಡು ಬಂದಿರ್ತೀರ. ಆ ದಿನವೇ ಆ ಲಕ್ಷ್ಮೀ ಒಂದು ದೀಪವನ್ನು ನೀಟಾಗಿ ತೊಳೆದು ಶುದ್ಧಿ ಮಾಡಿ, ಅನಂತರ ಆ ದೀಪವನ್ನು ಒಂದು ದೇವರ ಬಟ್ಟೆಯಲ್ಲಿ ಒರೆಸ್ಕೊಂಡು ಆ ದೀಪಕ್ಕೆ ಗಂಧ, ಅರಿಶಿನ, ಕುಂಕುಮವನ್ನು ಇಟ್ಟು ಚಂದವಾಗಿ ಅಲಂಕಾರವನ್ನು ಮಾಡಬೇಕು. ಸಾಧ್ಯವಾದರೆ ಅರಿಶಿನ ಅಥವಾ ಕುಂಕುಮವನ್ನು ಕಲಿಸ್ಕೊಳೋ ಅಂಥ ನೀರಿನ ಬದಲು ನೀವು ರೋಸ್ ವಾಟರನ್ನು ಹಾಕ್ಕೊಂಡು ಅರಿಶಿನವನ್ನು ಕಲಸಿ ಅರಿಶಿನವನ್ನು ಇಟ್ಟು ಅರಿಶಿನದ ಮೇಲೆ ಕುಂಕುಮವನ್ನು ಇಡಿ. ತುಂಬ ಪರಿಮಳಯುತವಾಗಿರುತ್ತೆ, ಹಾಗೆ ಸುವಾಸನೆಯಿಂದ ಕೂಡಿರುತ್ತೆ. ಹಾಗೆ ಸಾಕಷ್ಟು ಸಲ ನಾವೇನು ಮಾಡ್ತೀವಿ ಅಂದರೆ ದೀಪ ತಂದಾಗ ದೀಪದ ಮುಂಭಾಗದಲ್ಲಿ ಇರುವಂಥ ದೇವರುಗಳಿಗೆ ಮಾತ್ರ ಬೊಟ್ಟನ್ನು ಇಟ್ಬಿಡ್ತೀವಿ, ಆದರೆ ದೀಪದ ಹಿಂಭಾಗದಲ್ಲಿ ಬೊಟ್ಟನ್ನು ಇಡೋದಿಲ್ಲ. ಆ ರೀತಿ ತಪ್ಪು ಮಾಡಬೇಡಿ. ದೀಪದ ಹಿಂಭಾಗದಲ್ಲಿ ಒಂದು ಕಳಸ ಇರುತ್ತೆ, ಆ ಕಳಸಕ್ಕೂ ಕೂಡ ನೀವು ಅರಿಶಿನ ಕುಂಕುಮವನ್ನು ಇಡಬೇಕು. ಅನಂತರ ದೀಪ ತಯಾರಾಯ್ತು. ಇವಾಗ ದೀಪವನ್ನು ಏನದ್ರ ಮೇಲೆ ಇಡೋದು ಅಂತ ನಿಮ್ಮೆಲ್ಲರ ಪ್ರಶ್ನೆ ಇರ್ಬೋದು. ದೀಪವನ್ನು ಒಂದು ಪೀಠದ ಮೇಲಾಗಲಿ ಅಥವಾ ಒಂದು ತಟ್ಟೆಯ ಮೇಲಾಗಲಿ, ಇದ್ಯಾವುದೂ ಇಲ್ಲದೆ ಇದ್ದರೆ ವೀಳ್ಯದೆಲೆ ಮೇಲಾಗಲಿ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ, ಅಥವಾ ಒಂದು ಚಿಕ್ಕದಾಗಿ ಅಕ್ಕಿ ಹಿಟ್ಟಿನಲ್ಲಿ ರಂಗೋಲಿಯ ಹಾಕಿ ಆ ರಂಗೋಲಿಯ ಮೇಲೆ ನಾವು ದೀಪವನ್ನು ಪ್ರತಿಷ್ಠಾಪನೆ ಮಾಡಬೇಕು. ನಾವು ಇವಾಗ ಆ ದೀಪವನ್ನು ಸಾಕ್ಷಾತ್ ಲಕ್ಷ್ಮೀ ದೇವಿಯ ಸ್ವರೂಪ ಅಂತ ಪೂಜೆ ಮಾಡ್ತಾ ಇರೋವಂಥದ್ದು. ಹಾಗಾಗಿ ದೇವರನ್ನು ನಾವು ಯಾವ ರೀತಿ ಭಕ್ತಿ ಭಾವದಿಂದ ಪೂಜೆ ಮಾಡ್ತೀವೋ ಅದೇ ರೀತಿ ಈ ದೀಪವನ್ನು ಕೂಡ ಲಕ್ಷ್ಮೀ ದೇವ ಅಂತ ತಿಳ್ಕೊಂಡು ಅನಂತರ ಆ ದೀಪವನ್ನು ಹಚ್ಚಬೇಕಾಗತ್ತೆ. ಆ ದೀಪಕ್ಕೆ ಇವಾಗ ಎಳ್ಳೆಣ್ಣೆ ಅಥವಾ ತುಪ್ಪವನ್ನು ಹಾಕಿ ದೀಪವನ್ನು ಹಚ್ಚಬೇಕು. ಆ ದೀಪಕ್ಕೆ ಎಣ್ಣೆಯನ್ನು ಹಾಕ್ಕೊಂಡಿದ ನಂತರ 2 ಬತ್ತಿಗಳನ್ನು ಸೇರಿಸಿ ಒಂದು ಬತ್ತಿಯನ್ನಾಗಿ ಮಾಡಿ ಆ ದೀಪಕ್ಕೆ ಎಣ್ಣೆ ಹಾಕಿರ್ತೀವಲ್ಲ ಆ ಎಣ್ಣೆಯಲ್ಲೇ ಆ ಬತ್ತಿಯನ್ನು ಚೆನ್ನಾಗಿ ನೆನೆಸ್ಬೇಕು. ಬತ್ತಿ ಚೆನ್ನಾಗಿ ಎಣ್ಣೆಯಲ್ಲಿ ನೆಂದರೆ ಚೆನ್ನಾಗಿ ಉರಿಯುತ್ತೆ. ಬತ್ತಿ ಸುಟ್ಕೊಂಡು ಕಪ್ಪಗಾಗ್ತಾ ಹೋಗಲ್ಲ ಬೇಗ. ಅನಂತರ ಇವಾಗ ಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯವಾಗಿರುವಂಥ ಸುಗಂಧಭರಿತ ಹೂಗಳಿಂದ ಅಲಂಕಾರ ಮಾಡಬೇಕು. ಮಲ್ಲಿಗೆ ಹೂಗಳಿಂದ ಅಥವಾ ಜಾಜಿ, ಸಂಪಿಗೆ, ಪನ್ನೀರ್ ರೋಸ್, ಸೆಂಟ್ ರೋಸ್ ಅಂತ ಕರಿತೀವಲ್ಲ ಆ ಗುಲಾಬಿ ಹೂಗಳಿಂದ ಅಥವಾ ಕಮಲದ ಹೂ ಇದ್ದರೆ ಅದನ್ನು ಇಟ್ಟು ಲಕ್ಷ್ಮಿಗೆ ಪ್ರಿಯವಾಗಿರುವಂತಹ ಸುವಾಸನೆ ಭರಿತ ಹೂಗಳನ್ನು ಅರ್ಪಿಸಿ ನಾವು ಆ ಒಂದು ದೀಪವನ್ನು ಅಲಂಕಾರ ಮಾಡಿ ದೀಪವನ್ನು ಹಚ್ಚಬೇಕು.
ಇವಾಗ ಈ ದೀಪವನ್ನು ನಾನು ಏಕ ಆರತಿಯಿಂದ ಹಚ್ಕೊಂಡಿದ್ದೀನಿ. ನೀವು ಅಗರಬತ್ತಿಯಿಂದ ಕೂಡ ಈ ದೀಪವನ್ನು ಹಚ್ಬೋದು, ಆದರೆ ಬೆಂಕಿ ಕಡ್ಡಿಯಿಂದ ದೀಪವನ್ನು ಹಚ್ಚಬಾರ್ದು. ದೀಪವನ್ನು ಹಚ್ಕೊಂಡಿದ ನಂತರ ದೀಪಕ್ಕೆ ಒಂದು ಸ್ವಲ್ಪ ಅರಿಶಿನ, ಕುಂಕುಮ, ಅಕ್ಷತೆ, ಹೂವನ್ನು ಅರ್ಪಿಸಿ ಅನಂತರ ಧೂಪವನ್ನು ತೋರಿಸ್ಬೇಕು. ಈ ದೀಪವನ್ನು ಸಾಕ್ಷಾತ್ ಮಹಾಲಕ್ಷ್ಮಿ ಅಂತ ಭಾವಿಸಿ ಈ ದೀಪಕ್ಕೆ ಭಕ್ತಿ ಭಾವದಿಂದ ಪೂಜೆ ಮಾಡಿ ಅನಂತರ ನಮ್ಮ ಇಷ್ಟ ಕಷ್ಟಗಳನ್ನು ಹೇಳ್ಕೊಳ್ಬೇಕು. ದೀಪ ಶಾಂತವಾಗಿ ಉರಿಯೋ ರೀತಿ ನೋಡ್ಕೊಳ್ಬೇಕು. ತುಂಬ ಜೋರಾಗೂ ಅಲ್ಲ, ತುಂಬ ನಿಧಾನವಾಗೂ ಅಲ್ಲ, ಮೀಡಿಯಮ್ ಆಗಿ ದೀಪ ಉರಿತಾ ಇರೋ ಹಾಗೆ ನೋಡ್ಕೊಳ್ಬೇಕು. ಈ ದೀಪವನ್ನು ಪ್ರಶಾಂತವಾದಂತಹ ಸಮಯ ಅಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ 5:30 ಬೆಳಗಿನ ಜಾವದ ಒಳಗಡೆನೆ ನೀವು ದೀಪವನ್ನು ಹಚ್ಚಬೇಕು. ಈ ದೀಪ ಬೆಳಗಿನ ಜಾವ 5:30 ಅಷ್ಟರಲ್ಲಿ ನೀವು ಹಚ್ಚಿದ್ರೆ ನಾಳೆ ಬೆಳಗ್ಗೆ 5:30ವರೆಗೂ ಉರಿತಾ ಇರೋ ಹಾಗೆ ನೀವು ಎಣ್ಣೆ ಹಾಕಿ ನೋಡ್ಕೊಳ್ಬೇಕಾಗತ್ತೆ. ಇನ್ನು ಈ ದೀಪವನ್ನು ವಿಶೇಷವಾಗಿ ಶುಕ್ರವಾರದ ದಿನ ನೀವು ಹಚ್ಚಿದ್ರೆ ಬಹಳ ಒಳ್ಳೆಯದು. ಅದರ ಹೊರತಾಗಿ ಆಷಾಢ ಮಾಸ ಬರ್ತಾ ಇದೆ, ಆಷಾಢ ಮಾಸದ ಶುಕ್ರವಾರದ ದಿನ ಈ ದೀಪ ಹಚ್ಚಿ ಅಥವಾ ನವರಾತ್ರಿಯಲ್ಲಿ ಈ ದೀಪ ಹಚ್ಚಿ ಶ್ರಾವಣ ಮಾಸದಲ್ಲೂ ಕೂಡ ಈ ದೀಪವನ್ನು ಹಚ್ಬೋದು. ಆಷಾಢ ಶ್ರಾವಣ ಮಾಸದಲ್ಲಿ ಶುಕ್ರವಾರದ ದಿನ ಈ ದೀಪವನ್ನು ಹಚ್ಚಿದ್ರೆ ನವರಾತ್ರಿಯ ದಿನಗಳಲ್ಲಿ ಮೊದಲನೇ ಅಮಾವಾಸ್ಯೆ ದಿನ ನೀವು ಈ ದೀಪವನ್ನು ಹಚ್ಚೋದಕ್ಕೆ ಆರಂಭ ಮಾಡಿದ್ರೆ ಕೊನೆ ವಿಜಯದಶಮಿ ದಿನವರೆಗೂ ಕೂಡ ಅಖಂಡ ದೀಪವಾಗಿ ಈ ದೀಪವನ್ನು 9 ದಿನಗಳ ಕಾಲನೂ ಕೂಡ ಈ ಅಷ್ಟಲಕ್ಷ್ಮಿ ದೀಪವನ್ನು ಆರಾಧನೆ ಮಾಡೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳು ಕೂಡ ತುಂಬ ಬೇಗ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ಈ ದೀಪವನ್ನು ಹಚ್ಚಿದಾಗ ದೀಪದ ಒಳಗಡೆ ಅಂದರೆ ಎಣ್ಣೆಗೆ ಸ್ವಲ್ಪ ಪಚ್ಚಕರ್ಪೂರ ಆಗಲಿ, ಸ್ವಲ್ಪ ಲಾವಂಚದ ಬೇರನ್ನಾಗಲಿ ಅಥವಾ 2 ಲವಂಗ ಆಗ್ಬೋದು ಅಥವಾ ಜಾವದ್ದು ಪೌಡರ್ ಅಂತ ಸಿಗುತ್ತೆ ಅದನ್ನಾಗ್ಬೋದು ಅಥವಾ ಸ್ವಲ್ಪ ಮಲ್ಲಿಗೆ ಎಣ್ಣೆನ 1-2 ಡ್ರಾಪ್ಸಷ್ಟು ಈ ಒಂದು ದೀಪದ ಒಳಗಡೆ ಹಾಕಿ ನೀವು ದೀಪ ಹಚ್ಚಿದಾಗ ದಿನವಿಡೀ ಸುವಾಸನೆಯಿಂದ ಕೂಡಿರುತ್ತೆ ದೇವ್ರ ಮನೆ. ಒಂದು ದೈವಿಕ ಕಳೆ ನಿಮ್ಮ ದೇವ್ರ ಮನೆಗೆ ಬರುತ್ತೆ. ಇನ್ನು ಈ ದೀಪವನ್ನು ಯಾವುದೇ ಕಾರಣಕ್ಕೂ ಮಂಗಳವಾರ ದಿನ, ಶುಕ್ರವಾರದ ದಿನ ವಿಸರ್ಜನೆ ಮಾಡೋದು ಅಂದರೆ ಕದಲಿಸೋದು ಅಥವಾ ತೊಳೆಯೋದನ್ನು ಮಾಡಬಾರ್ದು. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಅಷ್ಟಲಕ್ಷ್ಮಿ ದೀಪಾರಾಧನೆ ಬಗ್ಗೆ ನಿಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.